ಎಲ್ರಿಗೂ ನಮಸ್ಕಾರ. 48 ಇಂಚು ಬ್ಲೌಸ್ ಮೆಜರ್ಮೆಂಟ್ ಕಟಿಂಗ್ ಮಾಡ್ತಾ ಇದ್ದೀನಿ. ಫಸ್ಟು ಲೈನಿಂಗ್ 1.25 ಮೀಟರ್ ತಗೊಂಡಿದ್ದೀನಿ. ಇದು 48 ಸೈಜ್ಗೆ 48 ಚೆಸ್ಟ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು, 46 ಚೆಸ್ಟ್ ಮೆಜರ್ಮೆಂಟ್. ಚೆಸ್ಟ್ 46, 2 ಇಂಚ್ ಮಾರ್ಜಿನ. ಇವ್ರಿಗೆ ಆರ್ಮೋಲ್ ರೌಂಡು 19 ಇದೆ, 7 ಇರ್ತಾ ಇದೆ. ಶೋಲ್ಡ್ರು 6. ಇಲ್ಲಿ 6 ಇಡಬೇಕು, ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಇಡಬೇಕು. ಇದು 1/2 ಇಂಚ್ ಎಕ್ಸ್ಟ್ರಾ ಇಟ್ಟರೆ ಆರ್ಮೋಲ್ ಶೇಪ್ ಚೆನ್ನಾಗಿ ಬರುತ್ತೆ, ಮತ್ತು ರಿಂಕಲ್ಸ್ ಬರಲ್ಲ. ಆರ್ಮೋಲ್ ಶೇಪ್ ದೀಪ 12 ಇದೆ. ಇದು ನೆಕ್ ಬಿಟ್ಟು 2.5 ಇರ್ತೀನಿ. ಶೋಲ್ಡ್ರು ಶೋಲ್ಡ್ರು 2.25 ಇದೆ, 3 ಕಾಲು ಇಟ್ಟು ಸ್ಟಿಚ್ಗೆಲ್ಲ ಹೋಗಿ 3.5. ಇಲ್ಲಿ 2 ಕಾಲು ಇಟ್ಟಿದ್ದೀನಿ, ಇಲ್ಲಿ 3.25 ಇಡ್ತಿದ್ದೀನಿ. ಇಲ್ಲಿ ಎಷ್ಟು ಬೇಕಾದರೂ ಇಡ್ಬೋದು, ಶೋಲ್ಡರ್ ಡ್ರಾಪ್ ಆಗಲ್ಲ. ಇಲ್ಲಿ ಜಾಸ್ತಿ ಇಟ್ಟರೆ ಮಾತ್ರ ಶೋಲ್ಡರ್ ಡ್ರಾಪ್ ಆಗುತ್ತೆ. ಇಲ್ಲಿ ಜಾಸ್ತಿ ಇಟ್ಕೊಂಡು ಇಲ್ಲಿ ಕಡಿಮೆ ಇಡ್ಬೋದು. ನೋಡಿ, ಇವ್ರದ್ದು ಆರ್ಮೋಲು 19.5 ಇದೆ, 9.5 ಇದೆ. ಇವ್ರದ್ದು ಒಂದು ರೌಂಡು. ಇದು ಜಾಸ್ತಿ ಬಂದರೆ ಇಲ್ಲಿ ಕಡಿಮೆ ಮಾಡಬೇಕು. ಇದು ಲೆಂತ್ 7 ಇಟ್ಟಿದ್ದೀನಲ್ಲ, 6.5 ಇರಬೇಕು. ವೇಸ್ಟ್ 40 ಇದೆ. ಡಿವೈಡೆಡ್ ಬೈ 10 ಮಾಡಿದ್ರೆ 4 ಮಾಡಿದ್ರೆ 10 ಬರುತ್ತೆ. 10 ಪ್ಲಸ್ 1 ಇಂಚು ಡಾಟ್ಗೆ 2 ಇಂಚು ಮಾರ್ಜಿನ್. ಇದು 8 ಇದೆ, 3.5 ಇಟ್ಟರೆ ಸ್ಟಿಚ್ ಎಲ್ಲ ಹೋಗಿ 4 ಬರುತ್ತೆ, 8 ಬರುತ್ತೆ. ಇದು ಇಲ್ಲಿ 4 ಇಟ್ಟಿದ್ದೀನಿ, ಇಲ್ಲಿ 2 ಇಟ್ಟಿದ್ದೀನಿ. ಇದು ತೋರಿಸ್ತೀನಿ ಡಾಟ್ ಇದ್ಮೇಲೆ ಹೆಂಗೆ ಬರುತ್ತೆ ಅಂತ.
ಇದು ಅಷ್ಟೇ ಚೆಸ್ಟು 48 ಇದೆಯಲ್ಲ ಇವ್ರದ್ದು, ಅದ್ರದ್ದು ಡಿವೈಡೆಡ್ ಬೈ 10 ಮಾಡಿ ಇದು ಇಡಬೇಕು ಡಾಟ್. ಅವಾಗ ಕರೆಕ್ಟಾಗಿ ಕೂರುತ್ತೆ ಚೆಸ್ಟು. 4.5. ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀನಲ್ಲ, ಆ 1 ಇಂಚ್ ಇಲ್ಲಿ ಇಡಬೇಕು. ಕಟ್ ಮಾಡಿರ್ತೀವಲ್ವ, ಇಲ್ಲಿ ಹಿಡಿದಾಗ ಡಾಟ್ ಹಿಡಿದಾಗ ಹಿಂಗೆ ಬರುತ್ತೆ. ನಾವು ಇದು ಎರಡು ಹಿಂಗೆ ಒಟ್ಟಿಗೆ ಹಿಂಗೆ ಬ್ರಾಡ್ ಕಟ್ ಮಾಡಿಬಿಟ್ರೆ ಮತ್ತೆ ಇಲ್ಲಿ ಹಿಡಿದಾಗ ಹಿಂಗೆ ಬರುತ್ತೆ ಶೋಲ್ಡ್ರ್. ಅದಕ್ಕೆ ಇಲ್ಲಿ ಚಿಕ್ಕದು ಮಾಡಿರಬೇಕು. ಇಲ್ಲಿ ಡಾಟ್ ಹಿಡಿದಾಗ ಕರೆಕ್ಟಾಗಿ ಬರುತ್ತೆ. ಬ್ಯಾಕ್ ಕಟ್ಟಿಂಗ್ ಆಯಿತು ಅಂತ ಹೇಳಿ, ಬ್ಯಾಕ್ ಕಟ್ಟಿಂಗ್ ಆಯಿತು. ಇದು ಇಲ್ಲಿ ಸ್ವಲ್ಪ 1/2 ಇಂಚು ಹಿಂಗೆ ಕ್ರಾಸಾಗಿ ಆಫ್ ಮಾಡಿದ್ಯಾ, ಕ್ರಾಸಾಗಿ ತಗೊಂಬೇಕು. ಅವಾಗ ಕರೆಕ್ಟಾಗಿ ಕೊಡುತ್ತೆ ಫಿಟ್ಟಿಂಗ್. ಇಲ್ಲಿ ಸೈಡಲ್ಲಿ ಸ್ವಲ್ಪ ಸೈಡಲ್ಲಿ ಹಿಂಗೆ ಎತ್ಕೊಳ್ಳುತ್ತಲ್ಲ ಬ್ಲೌಸು, ಅದು ಹಿಂಗೆ ಎತ್ಕೊಳ್ಳಲ್ಲ. ಈ ಸೈಡಲ್ಲಿ ಸ್ವಲ್ಪ ತೆಗಿಬೇಕು 1/2 ಇಂಚು. ಫ್ರಂಟ್ ಕಟ್ ವೀಡಿಯೋ ಬೇಕು ಅಂದರೆ ಮೆಸೇಜ್ ಮಾಡಿ ಅಂತ ಕಮೆಂಟ್ ಮಾಡಿ. ಇದು ಆರ್ಮೋಲ್, ಎಷ್ಟು 9.5 ಇದೆ ಆರ್ಮೋಲು. ಈಗ ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಫ್ರಂಟ್ ಕಟ್ ಮಾಡೋಣ. ಈ ಬ್ಯಾಕ್ ಇಟ್ಕೊಂಡೆ ಫ್ರಂಟ್ ಕಟ್ ಮಾಡಬೇಕು, ಮತ್ತು ಚೇಂಜಸ್ ಮಾರ್ಕ್ ಮಾಡಬೇಕು. ಅದನ್ನೇ ಸೇಮ್ ಮಾಡೋಂಗಿಲ್ಲ.